ನೀವು ಹೊಸದನ್ನು ಪುನಃ ಓದಲಿಕ್ಕೆ ಹೋಗ್ಬಾರ್ದು. ಸೊ ನೀವು ರೆಸ್ಟ್ ತಗೊಳ್ಳುವಾಗ ಸಹ ಕೂಡ ಯಾವುದೆಲ್ಲ ಟಾಪಿಕ್ಸ್ ಚಿಕ್ಕದಾಗಿರ್ತದೆ ಅದನ್ನು ನೀವು ಓದಿ. ಈಗ ನೀವು ಹೇಗೆ ರೆಸ್ಟ್ ಮಾಡುವಾಗ ಈಗ ಎಲ್ಲರೂ ಮೊಬೈಲ್ ಫೋನ್ಸಲ್ಲಿ ಹೋಗೋದು, ಆ ಮೊಬೈಲ್ ಫೋನ್ಸಲ್ಲಿ ಹೋಗೋ ಬದಲು ಈಗ ಇದ್ರ ಬಗ್ಗೆ ಇಂಥ ಚಿಕ್ಕ ಸಬ್ಜೆಕ್ಟ್ಸನ್ನು ಆ ಸಮಯ ರೆಸ್ಟ್ ಮಾಡೋ ಸಮಯದಲ್ಲಿ ಓದಬೇಕು. ಯಾಕಂದರೆ ಮತ್ತೆ ದೊಡ್ಡ ಸಬ್ಜೆಕ್ಟ್ಸಿಗಂತೂ ನೀವು 1-2 ಗಂಟೆ ಕೂತ್ಕೊಳ್ಳೇಬೇಕಾಗ್ತದೆ. ನೀವು ಯಾವುದೆಲ್ಲ ಸಬ್ಜೆಕ್ಟ್ಸ್ ನಿಮಗೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಉಂಟು ಆಲ್ರೆಡಿ, ಐ ಸಜೆಸ್ಟ್ ದ್ಯಾಟ್ ಯು ಡೂ ಲಿಟಲ್ ಬಿಟ್ ಲೆಸ್ ಆಫ್ ದಟ್. Hello, this is Sudesh and welcome to my channel. ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಸ್ಟ್ರೆಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ವರ್ಷ ಇಡೀ ಮಾಡಿದಂಥ ಕಷ್ಟ ಈಗ ಒಂದಿನದಲ್ಲಿ ನೀವು ತೋರಿಸ್ಬೇಕಾಗುತ್ತೆ. ಅದರಿಂದಾಗಿ ಈ ಟೈಮಲ್ಲಿ ನೀವು ಸರಿಯಾದ ಮಾರ್ಗದರ್ಶನ ಇಲ್ಲದಿದ್ದೆ ನಿಮಗೆ ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟ್ ಬರೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನು ನಿಮ್ಮ ಜೊತೆ ಎಕ್ಸಾಮ್ ಟಿಪ್ಸ್ಗಳನ್ನು ಕೊಡಲಿಕ್ಕಿದೆ. ನಾನು ಕೊಡಲಿಕ್ಕಿಲ್ಲ, ನಮ್ಮ ಜೊತೆ ಒಂದು ಗೆಸ್ಟ್ ಇದ್ದಾರೆ. ಸೊ ವೆಲ್ಕಮ್ ನವನೀತ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಸೊ ನಾನು ನವನೀತ್ನ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ಯಾಕಂದರೆ ಬೇಸಿಕಲಿ ನಾವು ನಮ್ಮ ಎಕ್ಸಾಮ್ ಹತ್ತಿರ ಬರಬೇಕಾದ್ರೆ ನಾವೆಲ್ಲ ಎಕ್ಸಾಮ್ ರೂಮಿಗೆ ಹೋಗಿ ಮೊದಲು ಕೂಡ ಓದ್ತಾ ಇರ್ತೇವೆ. ಆದರೆ ನವನೀತ್ ಅಂತೂ ಆರಾಮಾಗಿ ಕುತ್ಕೊಂಡು ಬೇರೆಯವ್ರಿಗೆ ಹೇಳ್ತಾ ಇರ್ತಾನೆ. ಅಂಥದ್ರಲ್ಲಿ ನಿಮಗೆ ಎಕ್ಸಾಮ್ ಟಿಪ್ಸ್ ಕೊಡಲಿಕ್ಕೆ ನವನೀತ್ ಈಸ್ ದ ಬೆಸ್ಟ್ ಪರ್ಸನ್ ಅಂತ ನನಗನ್ಸುತ್ತೆ. ಸೊ ನವನೀತ್, ನಾವು ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟಾಗಿ ಮೊದಲನೇ ಕ್ವಶನಿಗೆ ಹೋಗುವ. ಎಕ್ಸಾಮ್ ಹತ್ತಿರ ಬರಬೇಕಾದ್ರೆ 30 days ಬಿಫೋರ್ ಎಕ್ಸಾಮ್ ಬರೋಕ್ಕಿಂತ 30 days ಬಿಫೋರ್ ಏನೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಬೇಕು, ಹೇಗೆ ಓದಬೇಕು, ನಿಮ್ಮ ಏನು ಅಭಿಪ್ರಾಯ? ನನ್ನ ಅಭಿಪ್ರಾಯದಲ್ಲಿ ಒಂದೇನಂದರೆ, ನೀವು ಹೊಸದನ್ನು ಪುನಃ ಓದಲಿಕ್ಕೆ ಹೋಗ್ಬಾರ್ದು. ಅದೊಂದು ಮೇನ್ ಪಾಯಿಂಟ್. ಯಾಕಂದರೆ ನೀವು ಕಲ್ತದನ್ನೇ ನೀವು ಅದನ್ನು ಪುನಃ ರಿವೈಸ್ ಮಾಡಬೇಕಾಗ್ತದೆ. ಹೊಸದನ್ನು ಕಲೀಲಿಕ್ಕೆ ಹೋದರೆ ಕಲ್ತದನ್ನು ನೀವು ಮರ್ತೋಗ್ತೀರಿ. ಅದೊಂದು ಮೇನ್ ಪ್ರಾಬ್ಲಮ್. ನಾನು ತುಂಬ ಜನರನ್ನು ನೋಡಿದ್ದೇನೆ ಹಾಗೆ. ಅವರು ಎಲ್ಲ ಲಾಸ್ಟ್ ಮಿನಿಟೆಲ್ಲ ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿಕೊಂಡು ಬರ್ತಾರೆ, ಇದು ಕಲಿಸ ಅದು ಕಲಿಸ ಅಂತ. ಬಟ್ ಅದರಿಂದಾಗಿ ಅವ್ರು ಯಾವುದು ಮೊದಲೇ ಕಲ್ತಿದ್ರು ಅದರ ಫುಲ್ ಬೇಸಿಕ್ಸ್ ಎಲ್ಲ ಮರ್ತೋಗ್ತದೆ. ಅದರ ಬದಲು ನೀವು ಎಷ್ಟು ಕಲ್ತಿದ್ದೀರಿ, ಈಗ 30 ದಿವಸದಲ್ಲಿ ತುಂಬ ಆಗ್ಬೋದು, ಒಪ್ತೇನೆ, ಕೆಲವು ರೀತಿಯಲ್ಲಿ ಆಗ್ಬೋದು. ಬಟ್ ನಿಮ್ಮಲ್ಲಿ ಇನ್ನೂ ಸಹ ಕಲಿಯುವಷ್ಟು ಸ್ವಲ್ಪ ನಿಧಾನವಾಗಿದ್ದರೆ ಆ 30 ದಿವಸದಲ್ಲಿ ನಿಮ್ಮ ಮೇನ್ ಒಬ್ಜೆಕ್ಟಿವ್ ಅಂತ ಹೇಳಬೇಕಿದ್ರೆ ಅಂತಂದರೆ ನೀವು ಎಷ್ಟು ಕಲ್ತಾಗಿದೆ ಅದನ್ನು ನೀವು ರಿವೈಸ್ ಮಾಡಬೇಕಾಗ್ತದೆ. ಅದು ಮೇನ್ ಪಾಯಿಂಟ್. ಎರಡನೇ ಕ್ವಶನ್ ಏನಿರೋದು ಅಂತ ಹೇಳಿದರೆ, ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಸಬ್ಜೆಕ್ಟ್ ಇರುತ್ತೆ. ಲಾಸ್ಟ್ ಟೈಮಲ್ಲಿ ಅಂತೂ ಎಲ್ಲ ಮಿಸ್ ಆಗಿಬಿಡ್ತದೆ. ಸೊ 6 ಸಬ್ಜೆಕ್ಟನ್ನು ನಡುವೆ ಎಲ್ಲ ಸಬ್ಜೆಕ್ಟನ್ನು ಟೈಮನ್ನು ಹೇಗೆ ಡಿವೈಡ್ ಮಾಡಿ ಹೇಗೆ ಓದಬೇಕು, ಒಂದೊಂದು ಸಬ್ಜೆಕ್ಟಿಗೆ ಎಷ್ಟೆಷ್ಟು ಟೈಮ್ ಕೊಡಬೇಕು, ಅದನ್ನು ಹೇಗೆ ಡಿವೈಡ್ ಮಾಡ್ತೀನಿ? ಇದು ಒಂದು ನನ್ನ ಪರ್ಸನಲ್ ಒಪಿನಿಯನಲ್ಲಿ ಹೇಳ್ತೇನೆ. ನೀವು ಯಾವುದೆಲ್ಲ ಸಬ್ಜೆಕ್ಟ್ಸ್ ನಿಮಗೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಉಂಟು ಆಲ್ರೆಡಿ, ಐ ಸಜೆಸ್ಟ್ ದ್ಯಾಟ್ ಯು ಡೂ ಲಿಟಲ್ ಬಿಟ್ ಲೆಸ್ ಆಫ್ ದ್ಯಾಟ್. ಯಾಕಂದರೆ ಯು ಆಲ್ರೆಡಿ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದರದ್ದು ಮಾತ್ರ ಬಿಡಬಾರ್ದು. ನೀವು ಅದರದ್ದು ಆಲ್ರೆಡಿ ಗೊತ್ತುಂಟಂತ ಹೇಳಿ ಲಾಸ್ಟಿಗೆ ನೀವು ಅದನ್ನು ಕಂಪ್ಲೀಟ್ಲಿ ಬಿಟ್ಟು ಹೋಗೋದಂದರೆ ಮಾಡಬಾರ್ದು. ಸೊ ಅದರಿಂದಾಗಿ ಎಂತ ಅಂತ ಹೇಳ್ಬೋದು, ಸೊ ವಿ ಕ್ಯಾನ್ ಸೇ ದ್ಯಾಟ್ ಯು ಶುಡ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ಟಾಪಿಕ್ಸ್ ನಿಮಗೆ ಕಷ್ಟ ಆಗುವಂಥದ್ದು. ಅಂಥ ಟಾಪಿಕ್ಸ್ ಮೇಲೆ ನೀವು ಜಾಸ್ತಿ ಗಮನ ಕೊಡಬೇಕಾಗ್ತದೆ. ಹಾಗಂತೇಳಿ ಈಗ ನೀವು ಎಲ್ಲರೂ ಓದ್ತಾ ಇರ್ತೀರಲ್ಲ, ನೀವು ಓದ್ತಾ ಇರುವಾಗ ಕೂಡ ನೀವು ಬ್ರೇಕ್ ಅಂತ ಇರ್ತದೆ ಅಲ್ವಾ, ನಿಮಗೆ ಸ್ವಲ್ಪ ಬ್ರೇಕ್ ಬೇಕು ಹಾಗೀಗೆಲ್ಲ. ಆ ಬ್ರೇಕ್ ತುಂಬ ಹೊತ್ತು ಸಹ ತಗೊಳ್ಬಾರ್ದು. ಈಗ ಒಂದು ದೊಡ್ಡ ಸಬ್ಜೆಕ್ಟ್ ಎಂಥದ್ದು ಇರ್ಬೋದು. ನಮ್ಮಲ್ಲಿ ಈಗ ನನ್ನ ಉದಾಹರಣೆ ತಗೊಳ್ಬೇಕಿದ್ರೆ ಒಂದು DC ಮೋಟರ್ಸ್ ಅಂತ ನಮ್ಮ ಒಂದು ಸಬ್ಜೆಕ್ಟ್ ಉಂಟು. ಅದು ಸ್ವಲ್ಪ ತುಂಬ ಡೀಪಾಗಿ ಹೋಗುವಂಥ ಸಬ್ಜೆಕ್ಟ್ ಕೂಡ ಉಂಟು. ಸೊ ಅದರಲ್ಲಿ ನೀವು ಕಲಿತಾ ಇರ್ತೀರಿ, ಅಷ್ಟು ಸ್ವಲ್ಪ ನಿಮಗೆ ಇನ್ನು ಕಲೀಲಿಕ್ಕೆ ಇನ್ನು ಉದಾಸೀನ ಆಯಿತು ಅಥವಾ ಸ್ವಲ್ಪ ರೆಸ್ಟ್ ಬೇಕು. ಆಗ ನೀವು ಬೇರೆ ಸಬ್ಜೆಕ್ಟ್ ಓದುವ ಬದಲು ನೀವು ಯಾವ ಕಮ್ಮಿ ಇರುವ ಸಬ್ಜೆಕ್ಟ್, ಈಗ ನಮ್ಮಲ್ಲಿ ಇನ್ನೊಂದು ಚಿಕ್ಕ ಸಬ್ಜೆಕ್ಟ್ ಅಂತ ಇತ್ತು, ಇನ್ಸ್ಟ್ರುಮೆಂಟೇಷನ್ಸ್ ಅನ್ನೋ ಒಂದು ಚಿಕ್ಕ ಸಬ್ಜೆಕ್ಟ್ ಇತ್ತು. ಅದರಲ್ಲೆಲ್ಲ ಕೆಲವು ಪಾಯಿಂಟ್ಸ್ ತುಂಬ ಥಿಯರಿ. ಸೊ ಆ ಚಿಕ್ಕ ಸಮಯದಲ್ಲಿ ನೀವು ಇಡೀ ಟೈಮ್ ವೇಸ್ಟ್ ಮಾಡುವ ಬದಲು ಅದರಲ್ಲಿ ಸ್ವಲ್ಪ ಓದ್ಬೋದಲ್ಲ. ಅದನ್ನು ಓದಿಕೊಂಡು ನೀವು ಸ್ವಲ್ಪ ಜಾಸ್ತಿ ಅದರದ್ದು ಸಹ ತಿಳಿವಳಿಕೆ ಆಯಿತು, ನಿಮಗೆ ಸ್ವಲ್ಪ ಆರಾಮ್ಸೆ ಆಯಿತು, ಒಂದು ಹೊಸ ಟಾಪಿಕ್ ಕೂಡ ಓದಿದಾಗೆ ಆಗ್ತದೆ. ಸೊ ನೀವು ರೆಸ್ಟ್ ತಗೊಳ್ಳುವಾಗ ಸಹ ಕೂಡ ಯಾವುದೆಲ್ಲ ಟಾಪಿಕ್ಸ್ ಚಿಕ್ಕದಾಗಿರ್ತದೆ ಅದನ್ನು ನೀವು ಓದಿ. ಈಗ ನೀವು ಹೇಗೆ ರೆಸ್ಟ್ ಮಾಡುವಾಗ ಈಗ ಎಲ್ಲರೂ ಮೊಬೈಲ್ ಫೋನ್ಸಲ್ಲಿ ಹೋಗೋದು, ಆ ಮೊಬೈಲ್ ಫೋನ್ಸಲ್ಲಿ ಹೋಗೋ ಬದಲು ಈಗ ಇದ್ರ ಬಗ್ಗೆ ಇಂಥ ಚಿಕ್ಕ ಸಬ್ಜೆಕ್ಟ್ಸನ್ನು ಆ ಸಮಯ ರೆಸ್ಟ್ ಮಾಡೋ ಸಮಯದಲ್ಲಿ ಓದಬೇಕು. ಯಾಕಂದರೆ ಮತ್ತೆ ದೊಡ್ಡ ಸಬ್ಜೆಕ್ಟ್ಸಿಗಂತೂ ನೀವು 1-2 ಗಂಟೆ ಕೂತ್ಕೊಳ್ಳೇಬೇಕಾಗ್ತದೆ. ಸಮ್ಸ್ ಅಂತ ಇರೋ ಪ್ರಾಬ್ಲಮ್ಸ್ ಸಬ್ಜೆಕ್ಟ್ಗಳಲ್ಲೆಲ್ಲ ಸಮ್ ಸಾಲ್ವ್ ಮಾಡ್ತವೇ ಇರಬೇಕು. ಅಂಥ ರೀತಿಯಲ್ಲೆಲ್ಲ ಈ ಚಿಕ್ಕ ಚಿಕ್ಕ ಸಬ್ಜೆಕ್ಟ್ ನಿಮ್ಮ ಬ್ರೇಕ್ ಟೈಮಲ್ಲಿ ಸ್ವಲ್ಪ ಓದ್ಕೊಂಡು ನೀವು ಅಲ್ಲಿ ರೆಸ್ಟ್ ಕೂಡ ಆಯಿತು, ನಿಮ್ಮ ಇದು ಸಹ ಆಯಿತು. ಸೊ ಕೂಲ್. ಮೂರನೇ ಕ್ವಶನ್ ಇದೆ, ಎರಡನೇ ಕ್ವಶನಿಗೆ ಸ್ವಲ್ಪ ರಿಲೇಟ್ ಆಗಿರ್ತದೆ. ಏನಂತ ಹೇಳಿದ್ರೆ, ಈಗ 6 ಸಬ್ಜೆಕ್ಟ್ ಇದೆ, ಅದರಲ್ಲಿ ಕೆಲವು ನಮಗೆ ಕಷ್ಟ ಇದೆ, ಕೆಲವು ಸುಲಭ ಇದೆ. ಸೊ ಈಗ ನಾವು ಕಷ್ಟ ಇರುವ ಸಬ್ಜೆಕ್ಟನ್ನು ಹೆಚ್ಚು ಓದಬೇಕಾ, ಅಥವಾ ಯಾವುದು ನಮ್ಮ ಸಿಲೆಬಸ್ ಏನು ಕಂಪ್ಲೀಟ್ ಆಗಲಿಲ್ಲ, ಸ್ವಲ್ಪ ಕೆಲವು ಸಿಲೆಬಸ್ ನಾವು ಓದಿದೆ ಬಾಗಿರ್ತದೆ ಅದನ್ನು ಓದಬೇಕಾ, ಅಥವಾ ಕಷ್ಟ ಇದ್ದ ಸಬ್ಜೆಕ್ಟನ್ನು ಹೆಚ್ಚು ಓದಬೇಕಾ? ಅದು ನಿಮಗೆ ಬಿಡಬೇಕಾಗ್ತದೆ. ಯಾಕಂದರೆ ಕೆಲವರಿಗೆ ಯಾವುದು ಕಷ್ಟ ಇರ್ತದೆ, ಕೆಲವರಿಗೆ ಸುಲಭ ಇರಬಹುದು ಆಗ್ತದೆ.
ಅಂಥ ಸ್ಥಿತಿಯಲ್ಲಿಗಳೆಲ್ಲ ಎಂತ ಮಾಡಬೇಕಂದ್ರೆ ನೀವು ಯಾವುದು ಕಷ್ಟ ಸಬ್ಜೆಕ್ಟ್ ಉಂಟು ಅದು ನೀವು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಲ್ರೆಡಿ ಆಗಿದೆ ನೀವು ಅದನ್ನು ನೋಡ್ಕೊಳ್ಬೇಕು. ಅದರಲ್ಲಿ ಇನ್ನೂ ಜಾಸ್ತಿ ಓದಲಿಕ್ಕಿದ್ರೆ ನೀವು ಅದಕ್ಕೆ ಸ್ವಲ್ಪ ಗಮನ ಕೊಡಿ. ಜಾಸ್ತಿ ಅಂಥ ಸಬ್ಜೆಕ್ಟ್ಸನ್ನು ಜಾಸ್ತಿ ಓದಲಿಕ್ಕೆ ಸಿಲೆಬಸ್ಸನ್ನು ಸ್ವಲ್ಪ ಕಂಪ್ಲೀಟ್ ಮಾಡಿ. ಈಗ 30 ದಿವಸದಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡುವಂಥದ್ದು ಆಗುವಂಥದ್ದಲ್ಲ. ಸೊ ಅದರಿಂದಾಗಿ ನೀವು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೋಗಬೇಡಿ. ಲಾಸ್ಟ್ 30 ದಿವಸದಲ್ಲಿ ಎಷ್ಟು ಕಲಿತಾಗಿದೆ, ಪುನಃ ನನ್ನ ಫಸ್ಟ್ ಪಾಯಿಂಟ್ ಇದ್ದಾಗೆ ಎಷ್ಟು ಕಲಿತಾಗಿದೆ ಅದರದ್ದು ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಇನ್ನೂ ಒಳ್ಳೆಯ ರೀತಿಯಲ್ಲಿ ಬರೀರಿ. ಯಾಕಂದರೆ ಈಗಿನ ಎಕ್ಸಾಮಿನೇಷನ್ಗಳಲ್ಲೂ ಕೂಡ ತುಂಬ ಎಂತ ಹೇಳೋದು ನಾವು ಮಾರ್ಜಿನ್ ಆಫ್ ಎರರ್ ಅಂತ ಒಂದು ಶಬ್ದ ಬರ್ತದೆ. ಅಂದರೆ ಇಷ್ಟು ನೀವು ಕಲ್ತರೂ ಕೂಡ, ಇಷ್ಟು ಕಮ್ಮಿ ಕಲ್ತರೂ ಕೂಡ ಯು ಕ್ಯಾನ್ ಬಿ ಏಬಲ್ ಟು ಪಾಸ್ ಆರ್ ಯು ಕ್ಯಾನ್ ಬಿ ಏಬಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಸೊ ಆ ಮಾರ್ಜಿನ್ ಎರರಲ್ಲಿ ನೀವು 1-2 ಟಾಪಿಕ್ಸ್ ಬಿಡ್ಲಿಕ್ಕಾಗ್ತದೆ. ನೋಡಿ, ಈಗ ನಮ್ಮ ಈಗಿನ ಎಕ್ಸಾಮಿನೇಷನ್ಗಳಲ್ಲೆಲ್ಲ ಎಷ್ಟೋ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಸೊ ಅದರಿಂದಾಗಿ ಇಡೀ ಟಾಪಿಕ್ ಕಲಿಯದೇ ಇದ್ದರೂ ಕೂಡ ನೀವು ಕೆಲವು ಸ್ಟ್ರಾಟಜಿಕ್ ಆಗಿ ಹೇಳಬೇಕು, ನಾನು ಕೆಲವು ಇಂಪಾರ್ಟೆಂಟ್ ಟಾಪಿಕ್ಸನ್ನು ಕಲಿತರೆ ಸೊ ಅದರಿಂದಾಗಿ ಯು ಕ್ಯಾನ್ ಲರ್ನ್ ಇನ್ ಅ ಬೆಟರ್ ವೇ ಅಂತ ಹೇಳ್ಬೋದಾ. ಸೊ ನನ್ನ ಮೇನ್ ಪಾಯಿಂಟ್ ಹೇಳ್ತೇನೆ, ಸಿಲೆಬಸ್ ಕಂಪ್ಲೀಟ್ ಆಗುವಂಥ ಸಬ್ಜೆಕ್ಟ್ಸ್ ಸುಲಭ ಇದ್ದರೆ ಮಾತ್ರ ನೀವು ಅದಕ್ಕೆ ಪ್ರಯತ್ನ ಮಾಡಿ. ಕಷ್ಟ ಸಬ್ಜೆಕ್ಟ್ ಇದ್ದರೆ ನೀವು ಎಷ್ಟು ಕಷ್ಟವಾಗಿ ಓದೋದನ್ನೇ ನೀವು ಅದನ್ನು ಪುನಃ ಕಂಟಿನ್ಯೂ ಮಾಡಿ. ಓಕೆ, ಕೂಲ್. 3 ಕ್ವಶನ್ ಆಯಿತು. ಸೊ ಇದು ಎಕ್ಸಾಮ್ಗಿಂತ ಮೊದಲು ನೀವೇನೆಲ್ಲ ಮಾಡಬೇಕು, ಇನ್ನು ಎಕ್ಸಾಮ್ನ ಟೈಮಲ್ಲಿ ಏನೆಲ್ಲ ವಿಷಯಗಳು ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಮತ್ತು ಎಕ್ಸಾಮ್ನ ಬರೆಯೋದು ಹೇಗೆ ಬರೀಬೇಕು, ಟಿಪ್ಸ್ಗಳನ್ನು ಏನಿದೆ ಅದಕ್ಕೊಂದು ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಆ ವಿಡಿಯೋವನ್ನು ಕೂಡ ನೋಡಿ. ಆ್ಯಂಡ್ ಈ ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಇದೇ ರೀತಿಯ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ನವನೀತ್, ಥ್ಯಾಂಕ್ ಯು.